ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಎಲಾದಿ ಕೆರಾ ತೈಲಂ ಬಗ್ಗೆ. ಎಲಾದಿ ಕೆರಾ ತೈಲಂ ಅಂದ್ರೆ ಏನು, ಯಾವ ಸಮಸ್ಯೆ ನಿಮಗಿದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ರೀತಿ ನೀವು ಇದನ್ನ ಎಣ್ಣೆ ಯೂಸ್ ಮಾಡ್ಬೋದು, ಎಷ್ಟು ದಿನ ಇದನ್ನ ಯೂಸ್ ಮಾಡಬೇಕು, ಇದನ್ನ ಹಚ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಎಲಾದಿ ಕೆರಾ ತೈಲಂ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನೋಡ್ರಿ, ನಿಮ್ಗೆ ತ್ವಚಾ ಸಮಸ್ಯೆ, ತ್ವಚಾ ಸಂಬಂಧಿತ ರೋಗಗಳು ಅದಾವ ಅಂದ್ರೆ ಬಹಳಷ್ಟು ತ್ವಚಾ ಸಂಬಂಧಿತ ರೋಗಗಳಿಗೆ ಇದನ್ನ ಉಪಯೋಗ ಮಾಡ್ಲಾಗ್ತೈತ್ರಿ. ಉದಾಹರಣೆಗೆ ನಿಮ್ಗೆ ಏನಾದ್ರೂ ಸ್ಕ್ಯಾಬಿಸ್ ಸಮಸ್ಯೆ ಐತಂದ್ರ, ಅಲರ್ಜಿಕ್ ಡರ್ಮಾಟೈಟಿಸ್ ಸಮಸ್ಯೆ ಐತಂದ್ರ, ರಿಂಗ್ ವಾರ್ಮ್ ಅಂದ್ರೆ ಫಂಗಲ್ ಇನ್ಫೆಕ್ಷನ್, ಗಜಕರಣ ಏನಾದ್ರೂ ಐತಂದ್ರ, ಇಲ್ಲ ಲ್ಯೂಕೋಡರ್ಮಾ ಬಿಳುಪಿನ ನೇಂದ್ರ ಸಮಸ್ಯೆ ಐತಂದ್ರ, ಅಲರ್ಜಿ ಸಂಬಂಧ ನಿಮ್ಮ ಪೂರ ಶರೀರದಲ್ಲಿ ಕೆರೆತ ಆಗೈತಂದ್ರ, ಇಲ್ಲ ನಿಮ್ಮ ತ್ವಚಾ ಬಹಳ ಜಾಸ್ತಿ ಡ್ರೈ ಆಗ್ತಾ ಐತಂದ್ರ, ಇಲ್ಲ ನಿಮ್ಮ ತ್ವಚಾ ಬಹಳ ಕಪ್ಪಾಗ್ತಾ ಇದೆ, ಅದ್ರ ಟೆಕ್ಸ್ಚರ್ ಹೋಗ್ತಾ ಇದೆ ಅಂದ್ರೆ ಅದನ್ನ ಕೂಡ ಇದು ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮುಖದಾಗ ಬಹಳ ಡಾರ್ಕ್ ಸ್ಪಾಟ್ಸ್ ಆಗ್ಯವು, ಇಲ್ಲ ಮೆಲಾಸ್ಮಾ ಭಂಗಿನ ಸಮಸ್ಯೆ ಆಗೈತಂದ್ರ, ಇಲ್ಲ ಪಿಂಪಲ್ಸ್ ಆಗ್ಯಾವ ಅಂದ್ರೆ ಅದನ್ನೆಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇದನ್ನ ಹೊರತುಪಡಿಸಿ ಕೂಡ ಬೇರೆ ಬಹಳಷ್ಟು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನ ಸಜೆಸ್ಟ್ ಮಾಡಬಹುದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಇದರದ್ದು ಪ್ರಮುಖವಾಗಿ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಘಟಕ ದ್ರವ್ಯ ಏನೇನದ ಇದ್ರೊಳಗೆ ಅಂತ. ಇದ್ರೊಳಗೆ ನೋಡ್ರಿ, ತಿಲ ತೈಲಂ, ಎಲ, ಸ್ಥೂಲೀಲ, ತುರುಷ್ಕ, ಫಾಲಿನಿ, ಜಲ, ಧ್ಯಾನಕ, ಸ್ಫಿರಿಕ, ಚೋಚ, ಪತ್ರ, ತಗರ, ಸ್ಥಾನೀಯ, ಜಾತಿ, ರಸ, ಸೂಕ್ತಿ, ವ್ಯಾಘ್ರನಕ, ಸುರಹವ್ವ, ಶ್ರೀವಸಕ, ಚಂದ, ಗುಗ್ಗುಲು, ದೇವಧೂಪ, ಕಪೂರ, ಪುನ್ನಾಗ, ನಾಗವಹ, ಕೆರಕ್ಷೀರ, ಕುಂಕುಮ, ಕುಷ್ಟ, ಮಾಂಸಿ, ಚೋರಕಾಯಿ, ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇದ್ರ ಉಪಯೋಗ ಮಾಡ್ಬೇಕಂತ. ಸೊ ನೋಡ್ರಿ, ಮಖಕ್ಕ ಮತ್ತು ನಿಮ್ಮ ಪೂರಾ ಬಾಡಿದಾಗ ಯಾವುದೇ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕನ್ನೋ ಅಂತೀರಂದ್ರೆ ಯಾವ ರೀತಿ ಹಚ್ಕೋಬೇಕು. ಮೊದ್ಲ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೊಳೋ ಅಂತೀರಿ, ಚಂದ ಅದ್ಲ ಮೊದ್ಲು ಟವಲ್ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಆ ಭಾಗದ ಮೇಲೆ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು, ಕಂಪ್ಲೀಟ್ ಒಣಗಿರಬೇಕು. ಸೊ ಈಗ ನೀವು ಮಖಕ್ಕ ಇಲ್ಲ ಬೇರೆ ಕಡೆ ಎಲ್ಲರ ಹಚ್ಕೋಬೇಕನ್ನೋ ಅಂತೀರಂದ್ರೆ ನಿಮ್ಗೆ ಎಷ್ಟು ಪ್ರಮಾಣದಾಗ ಇದು ಆಯಿಲ್ ಬೇಕಂತ ಸ್ವಲ್ಪ ಹೊರಗಡೆ ತಕ್ಕೋರಿ. ಅದಾದ್ಮೇಲೆ ನಿಮ್ಮ ಮಖಕ್ಕಾಗಿರ್ಬೋದು ಇಲ್ಲ ಬೇರೆ ಭಾಗಕ್ಕಾಗಿರ್ಬೋದು ಚಂದಾಗಿ ಹಚ್ಕೊಂಡು 20-30 ನಿಮಿಷ ಆಯಿಲ್ ಅಲ್ಲೇ ಇರ್ಲಿಕ್ಕೆ ಬಿಡ್ರಿ. ಅದಾದ್ಮೇಲೆ ಯಾವ್ದಾರ ಒಂದು ಹರ್ಬಲ್ ಸೋಪ್ ತೊಗೊಂಡು ಚಂದಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ಹಚ್ಕೋಬಹುದು. ಇಲ್ಲ ರಾತ್ರಿ ಹೊತ್ತು ನೀವು ಮಖಕ್ಕ ಇಲ್ಲ ಯಾವ ಭಾಗಕ್ಕೆ ಹಚ್ಕೋಬೇಕನ್ನ ಅಂತೀರ ಅಲ್ಲಿ ಚಂದಾಗ ಹಚ್ಕೊಂಡು ಮಕ್ಕೊಂಬಿಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಬಿಡ್ರಿ, ಇಲ್ಲ ಮಖ ತೊಳ್ಕೊಂಬಿಡ್ರಿ. ಈ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಸೊ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗ ಮಾಡಕ್ಕೆ ಹೇಳಾಕುಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ಬೇಕ್ರಿ. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ, ಸೊ ನೋಡಿ ಇದರಲ್ಲೇ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಂಗಿಲ್ಲ. ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ಮೊದ್ಲು ನಿಮ್ಗೆ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಇದ್ರ ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ 210 ರೂಪಾಯಿದಾಗ 200 ml ಬಾಟಲ್ ಸಿಗ್ತೈತ್ರಿ ನಿಮ್ಗೆ. ಕೊಟ್ಟಕಲ್ ಕಂಪನಿ ಇದು ಎಲಾದಿ ಕೆರಾ ತೈಲಂ ಬಗ್ಗೆ ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಇದನ್ನು ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಈ ಆಯಿಲ್ ತಯಾರು ಮಾಡ್ತಾರೆ. ನೀವು ಯಾವುದೇ ಬ್ರ್ಯಾಂಡಿನ ತೊಗೋಬಹುದು, ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಹೋದ್ರೆ ಇದ್ರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನ ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದೇ ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.